ಏನಾದರೂ ನಮ್ಮ ಜಿಲ್ಲೆಯಲ್ಲಿ ಕೃಷಿಕರಿಗೆ ಸಂಬಂಧಪಟ್ಟ ವ್ಯಾಲ್ಯೂ ಎಡಿಷನ್ ಗೈಡೆನ್ಸ್, ಧೈರ್ಯ, ವಿಶ್ವಾಸವನ್ನು ಕೊಡಲಿಕ್ಕೆ ಕಳೆದ 10 ವರ್ಷಗಳಿಂದ ತಪಸ್ಸನ್ನೇ ಮಾಡತಕ್ಕಂತಹ ರಾಮಕಿಶೋರ್ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಒಂದು ಹುಟ್ಟುಗುಣ, ಸಮಸ್ಯೆಗಳು ಬಂದಾಗ ಎಲ್ಲರೂ ಒಟ್ಟಾಗಿ ಎದುರಿಸುವಂಥದ್ದು ಒಂದು ಹುಟ್ಟುಗುಣ. ಹಿಂದೆ ಅಡಿಕೆ ತರಬೇಡಿ ಇಂಥ ಮಂಗಳೂರಿನ ಹಾರ್ಬರಲ್ಲಿ, ಬಂದರಲ್ಲಿ ಹೇಳ್ತಕ್ಕಂಥ ಕಾಲಘಟ್ಟದಲ್ಲಿ ಸುಬ್ರಾಯ ಭಟ್ರ ನೇತೃತ್ವದಲ್ಲಿ ಕ್ಯಾಂಪ್ಕೋ ಸ್ಥಾಪನೆಯದ್ದು ಒಂದು ಇತಿಹಾಸ. ಅದರ ಹಿಂದೆ 1914ನೇ ಇಸವಿಯಲ್ಲಿ ಜಗತ್ತಿನಲ್ಲಿ ಮೊದಲ ಯುದ್ಧದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಕೃಷಿಕರಿಗೆ ಗತಿಯೇ ಇಲ್ಲ ಅಂತ ಹೇಳುವ ಕಾಲದಲ್ಲಿ ಮೊಳಹಳ್ಳಿ ಶಿವರಾಯರ, ಬೈಂದೂರು ಪ್ರಭಾಕರ್ ರಾಯರ ಆಗಿನ ಕಾಲದ ಸಂದರ್ಭದಲ್ಲಿ SKSMS ಮಂಗಳೂರಿನಲ್ಲೇ ಪ್ರಾರಂಭ ಮಾಡಿದರು. ಅದರ ನಂತರ ಈ ಜಿಲ್ಲೆ ತಿರುಗಿ ನೋಡಲಿಲ್ಲ. ಒಂದು ಹಂತದಲ್ಲಿ ನಮಗೆಲ್ಲ ಕ್ಯಾಡ್ಬರಿಯವರು ಕೊಕ್ಕೋ ಗಿಡವನ್ನು ಕೊಟ್ಟು ಅದರ ಫಲ ಬರುವಾಗ ಅವರು ಕೈ ಎತ್ತಿದರು. ಆ ಸಂದರ್ಭದಲ್ಲೂ ಕ್ಯಾಂಪ್ಕೋ ಮುಂಚೂಣಿಯಲ್ಲಿ ನಿಂತು ಅದನ್ನು ಖರೀದಿಯನ್ನು ಮಾಡಿದ್ದು ಮಾತ್ರ ಅಲ್ಲ, ಆ ಕಾಲದಲ್ಲಿ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಫ್ಯಾಕ್ಟ್ರಿಯನ್ನು ಮಾಡಲಿಕ್ಕೆ ಆಗಿನ ಸುಬ್ರಾಯ ಭಟ್ರಿಗೆ ಮತ್ತು ನಮ್ಮ ರೈತಾಪಿ ವರ್ಗದವರಿಗೆ ಅದು ಸಾಧ್ಯ ಆಯಿತು ಅಂತ ಹೆಮ್ಮೆಯನ್ನು ಅನ್ನಿಸ್ತಾ ಇದೆ. ಒಂದು ಸಂದರ್ಭದಲ್ಲಿ ತೆಂಗಿನಕಾಯಿಗೆ ರೇಟೇ ಇರಲಿಲ್ಲ, ಕೇಳುವವರೇ ಇಲ್ಲ, 1 ರೂಪಾಯಿಗೆ ಮಜೂರಿ ಸಿಗ್ತಿರಲಿಲ್ಲ. ಆಗ ನನಗೂ ಈಗಲೂ ನೆನಪಿದೆ, ಕ್ಯಾಂಪ್ಕೋದ ಬೈಲಾದಲ್ಲಿ ಆಗ ತೆಂಗಿನಕಾಯಿಯ ವಿಚಾರವೇ ಇರಲಿಲ್ಲ. ಆಗ ಕ್ಯಾಂಪ್ಕೋ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿತು. ಏನಂದರೆ, ಬೊಂಡ ಮೇಳವನ್ನು ಕಲ್ಲಡ್ಕದಲ್ಲಿ ಡಾಕ್ಟರ್ ಮುಖಾಂತರ ಮಾಡಿಸುವುದರೊಂದಿಗೆ ತೆಂಗಿನಕಾಯಿಗೆ ಭಾರಿ ದೊಡ್ಡ ಮಾರ್ಕೆಟ್. ಅಂದರೆ ಇವತ್ತು ಇಡೀ ದೇಶದಲ್ಲಿ ಆ ರೀತಿಯ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಪ್ರೇರೇಪಣೆ ನಮ್ಮಿಂದ, ಕ್ಯಾಂಪ್ಕೋದಿಂದ ಮತ್ತು ಡಾಕ್ಟ್ರಿಂದ ಅದು ಸಾಧ್ಯ ಆಯಿತು. ಬಂಧುಗಳೇ, ಇವತ್ತು ನಮ್ಮ ದೇಶದ ಅತ್ಯಂತ ಶ್ರೀಮಂತ 10 ಜಿಲ್ಲೆಗಳ ಪೈಕಿ 8ನೆಯ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. 8ನೇದು ಅದು ವರದಿ ಮಾಡಿದ್ದಾರೆ. ಕೆಲವರಿಗೆ ಅನ್ನಿಸ್ತದೆ ಇದು ಬ್ಯಾಂಕಿಂಗ್ ಕ್ಷೇತ್ರದ ತವರೂರು, ಮೆಡಿಕಲ್ ಕಾಲೇಜುಗಳ ತವರೂರು, ಎಜುಕೇಷನ್ ಸೊಸೈಟಿಗಳ ತವರೂರು ಅಂತ ಅನ್ನಿಸ್ತದೆ. ಆದರೆ ಅದರ ಹಿಂದೆ ಇರತಕ್ಕಂಥ ಒಂದೇ ಒಂದು ಗುಟ್ಟೇನೆಂದರೆ ಅದು ಅಡಿಕೆ. ನಮ್ಮ ಜಿಲ್ಲೆಯ ಇಕಾನಮಿಯ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು, ನಾವೆಲ್ಲ ಇಷ್ಟೊಂದು ಆರಾಮವಾಗಿ ಇರಲಿಕ್ಕೆ ಸಾಧ್ಯ ಆದದ್ದು ಅಡಿಕೆಯ ಉತ್ಪಾದನೆ ಮತ್ತು ಅಡಿಕೆಯ ಮಾರ್ಕೆಟಿಂಗಿನ ವ್ಯವಸ್ಥೆ ಅದ್ಭುತವಾಗಿ ಇದ್ದ ಕಾರಣ. ನೀವೆಷ್ಟೇ ಅಡಿಕೆಯನ್ನು ಬೆಳೆಯಿರಿ ಅದನ್ನು ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಈ ಜಿಲ್ಲೆಯಲ್ಲಿ ಇದೆ. ಆದ ಕಾರಣ ಇವತ್ತು ಕ್ಯಾಂಪ್ಕೋ ಇರ್ಬೋದು, ಮಾಸ್ ಇರ್ಬೋದು, ಪಿಂಗಾರ ಇರ್ಬೋದು, ಇಂತಹ ಹಲವು ಸಂಸ್ಥೆಗಳು ಮತ್ತು ನಮಗೆ ಸಹಕಾರ ಮಾಡ್ತಕ್ಕಂಥ ಪ್ಯಾಕ್ಸ್ಗಳು, ಇನ್ನಿತರೆ ಆರ್ಥಿಕ ಸಂಸ್ಥೆಗಳು, DCC ಬ್ಯಾಂಕ್, ಇವೆಲ್ಲದರ ಸಮಗ್ರ ಪ್ರಯತ್ನ ಫಲರೂಪವಾಗಿ ಇವತ್ತು ಅಡಿಕೆ ಬೆಳೆಗಾರ ಒಂದು ಹಂತದಲ್ಲಿ ಇದ್ದಾನೆ.